ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ವಿನಯ, ಸರಳತೆ ಹಾಗೂ ಕಠಿಣ ಪರಿಶ್ರಮವನ್ನ ಅಳವಡಿಸಿಕೊಂಡು ಗುರುವಿನ ಮಾರ್ಗದರ್ಶನವನ್ನ ಚಾಚು ತಪ್ಪದೆ ಪಾಲಿಸಿದ್ರೆ ಉನ್ನತ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಅಂತ ಲಿಂಗಸಗೂರು ತಾಲೂಕು ಸರ್ಕಾರಿ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಬಸವರಾಜ ಹಂತ್ರಾಳ್ ಹೇಳಿದ್ದಾರೆ. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಬಿಇ, ಬಿಕಾಂ ಮತ್ತು ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಜ್ಞಾನ ಮತ್ತು ನೈತಿಕ ಮೌಲ್ಯಗಳೊಂದಿಗೆ ಆರೋಗ್ಯಕರ ಶಿಕ್ಷಣ ಪಡೆದು ತಮ್ಮ ಬದುಕನ್ನ ತಾವೇ ರೂಪಿಸಿಕೊಳ್ಳಬೇಕು. ಸ್ವಯಂ ಉದ್ಯೋಗದ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವತ್ತ ಗಮನ ಹರಿಸಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ನಂತರ ಸಹ ಪ್ರಾಧ್ಯಾಪಕರು ಆದ ದೊಡ್ಡ ಬಸಪ್ಪ ಹುಡೇದಗಡ್ಡಿ ಹಾಗೂ ಎಂಡಿ ಚಿತ್ರಗೆ ಮಾತನಾಡಿದರು. ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮ್ ಸಾಕಷ್ಟು ಮಾತಾಡಿದ್ದಾರೆ. ನೀವು ಮಾತಾಡಿದಿರಿ. ನಿಮ್ಮ ಭಾವನೆಗಳನ್ನ ನಿಮ್ಮ ಮಾತಿನ ಮೂಲಕ, ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದೀರಿ. ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ತಮ್ಮ ಅನುಭವಗಳ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯಕ್ಕ ಏನು ಮಾಡಬೇಕು ಅಂತಕ್ಕಂಥ ಒಂದಿಷ್ಟು ಸಂದೇಶಗಳನ್ನು, ಮಾರ್ಗದರ್ಶನಗಳನ್ನು ಸಹಿತ ನಿಮಗೆ ನೀಡಿದ್ದಾರೆ. ಸಮಯ ಆಗಿದೆ, ನಿಮಗೂ ಕೇಳುವಂತಹ ತಾಳ್ಮೆ ಇಲ್ಲ. ಆದ್ರೂ ಒಂದೆರಡು ಮಾತುಗಳನ್ನ ಇವತ್ತಿನ ದಿವಸ ನಾನು ಮಾತಾಡಲೇಬೇಕು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ತರಗತಿಯಲ್ಲಿ ತುಂಬಾ ಸಲ ನಾವು ಹೇಳಿರ್ತೀವಿ. ಆದ್ರೂ ಇವತ್ತು ಹೇಳೋದಕ್ಕೂ ತರಗತಿ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ವಿದ್ಯಾರ್ಥಿಗಳ ಜೀವನ ಅಂತಕ್ಕಂಥದ್ದು ಬಂಗಾರದಂತ ಜೀವನ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾಕಂದ್ರೆ ಏನೇ ಕೆಲಸ ಮಾಡಿ ನಿಮ್ಗೊಂದು ಅನುಭವ ಸಿಗಲಿ ಅಂತೇಳಿ ಗಣ್ಯರಿಂದ ಒಂದು ಮಾಹಿತಿ, ಅನುಭವ ಕೊಡಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಅದಕ್ಕಾಗಿ ಈಗ ಮುಂದೆ ಇದ್ದಂಥ ವಿದ್ಯಾರ್ಥಿಗಳೇ, ನೀವು 3 ವರ್ಷ ಮುಗಿದು ಡಿಗ್ರಿ ಕಂಪ್ಲೀಟ್ ಆಯ್ತು ಅಂತೇಳಿ ಇಷ್ಟಕ್ಕೆ ಮುಗಿಸಕ್ಕೆ ಹೋಗ್ಬೇಡ್ರಿ. ಮುಂದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನೂರಾರು ದಾರಿಗಳದಾವು. ಅದಕ್ಕಾಗಿ ತಾವೆಲ್ಲರೂ ವಿದ್ಯೆಯ ಜೊತೆಗೆ ಇನ್ನಿತರ ಉದ್ಯೋಗ ಇರ್ಬೋದು ಅಥವಾ ಯಾವುದಾದ್ರೂ KS ಆಗ್ಬೋದು, IS ಆಗ್ಬೋದು, ಕೋಚಿಂಗ್ ತಗೊಂಡು ಮುಂದೆ ಆದರೆ ಮುಂದೆ ನಮ್ಮ ಭಾರತ ದೇಶಕ್ಕೆ ಉಜ್ವಲ ವಿದ್ಯಾರ್ಥಿಗಳಾಗಿ ಮತ್ತು ಒಂದು ಪ್ರಜೆಗಳಾಗ್ತಾರೆ ಅಂತ ನಾವು ಇದಕ್ಕೆ ಮೂಲಕ ಹೇಳಲು ಬಯಸ್ತೀವಿ. ಯಾಕಂದ್ರೆ ಕೆಲವು ಜನ ಈಗ ಇಲ್ಲೆಲ್ಲ ಇಲ್ಲಿ ಇರುವಷ್ಟು ದಿವಸ ನಮ್ಮ ವಿಚಾರಗಳು ಭಿನ್ನ ಆಗಿರ್ತಾವ. ನಾವು 4 ಜನ ಇದ್ದೀವಿ ಅಂತ ಹೇಳಿದ್ರೆ 5 ವಿಚಾರಗಳು 5 ಆಗಿರ್ತಾವೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದಾಗ, ಯಾವುದೇ ಆಯ್ಕೆ ಮಾಡ್ಕೋಬೇಕಾದಾಗ, ನಾವಿರುವ ಜಾಗದಲ್ಲಿ 4 ಜನ ಇದ್ದೀವಿ ಅಂತ ಹೇಳಿದ್ರೆ ವಿಚಾರಗಳು 5 ಅಂತ ಅನ್ಕೋಬೇಕು. ಯಾಕಂದ್ರೆ ನಂದೊಂದು ಬೇರೆ, ಇನ್ನೊಂದು ಬೇರೆ, ಇವರೆಲ್ಲರೂ ಸೇರಿಸ್ಕೊಂಡು ಮತ್ತೊಂದಾಗಿರುತ್ತೆ. ಅದಕ್ಕೆ ಅವೆಲ್ಲಗಳನ್ನು ಸಮ್ಮಿಳಿಸಿಕೊಂಡು ನೀವು ಬದುಕುವಂತಕ್ಕಂಥದ್ದನ್ನ ಕಟ್ಟಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದೀರಿ. ಆ ನಂತರ ಗುರುವಿನ ಮಾರ್ಗದರ್ಶನ ಅಂತಕ್ಕಂಥದ್ದು ಬೇಕು. ಅವಿ ಹೇಳಿದ್ಲು, ನಾನು ಹೇಳಿರ್ತಕ್ಕಂಥ ವಚನನೂ ಅದೇ ಆಗಿತ್ತು ಅಂತ. ಗುರುಗಳು ಬೇಕು ಅಂತ. ಏನು ಗುರುಗಳು ಅಂತ ಹೇಳಿದ್ರೆ, ಕೇವಲ ಔಪಚಾರಿಕವಾಗಿರುವಂತಹ ವ್ಯವಸ್ಥೆಯಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ನಿಶ್ಚಿತವಾಗಿರುವಂತಹ ಸಮಯದೊಳಗೆ, ನಿಗದಿತವಾದ ಕೊಠಡಿಯೊಳಗೆ ನಿಶ್ಚಿತವಾಗಿರತಕ್ಕಂಥ ಪಠ್ಯವನ್ನ ನಿಶ್ಚಿತವಾದ ವ್ಯಕ್ತಿಯಿಂದ ನಿಶ್ಚಿತವಾಗಿರತಕ್ಕಂಥ ವ್ಯಕ್ತಿಗಳು ಕಲಿಯೋದು ಮಾತ್ರ ಶಿಕ್ಷಣನ. ಆ ಕಲಿಸಿದವರು ಮಾತ್ರ ಗುರುಗಳನ್ನ ಅಂತ ವಿಚಾರ ಬಂದಾಗ ಅಥವಾ ಪ್ರಶ್ನೆ ಮಾಡಿಕೊಂಡಾಗ ಅದು ಕೇವಲ ಔಪಚಾರಿಕವಾಗುತ್ತೆ. ತೊಟ್ಟಿಲಿನಿಂದ ಮಸಣದವರೆಗೆ ನಾವು ಪಡೆದುಕೊಳ್ತಕ್ಕಂಥ ಪ್ರತಿ ವಿಚಾರ, ಪ್ರತಿ ಅನುಭವ, ಪ್ರತಿ ಕ್ಷಣಕ್ಕೂ ನಾವು ಕಲಿತಾ ಇರ್ತೀವಿ. ಆ ಕಲಿಕೆಗಳಲ್ಲಿ ನಿತ್ಯಕ್ಕೂ ನಮಗೆ ಮಾರ್ಗದರ್ಶನ ಮಾಡತಕ್ಕಂಥ ಅಸಂಖ್ಯಾತ ವ್ಯಕ್ತಿಗಳು, ಅಸಂಖ್ಯಾತ ಶಕ್ತಿಗಳು ನಮ್ಮ ಮುಂದೆ ಸಿಗ್ತಾರೆ. ಅವೆಲ್ಲವುಗಳನ್ನು ನೋಡಿಕೊಂಡಂತ ಸಂದರ್ಭದೊಳಗೆ ಅವರೆಲ್ಲರೂ ನಮಗೆ ಗುರುಗಳಾಗ್ತಾರೆ. ನಾವು ಸಹಜವಾಗಿ ಯಾವುದೇ ಊರಿಗೆ ಹೋಗ್ಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಮಾರ್ಗವನ್ನು ಕೇಳಿದ್ರೆ ಈ ಊರಿಗೆ ಹೆಂಗ್ ಹೋಗ್ಬೇಕು ಅಂತ ಕೇಳಿದ್ರೆ, ಆತ ದಾರಿಯನ್ನು ತೋರಿಸಿರ್ತಕ್ಕಂಥವನು ನಮಗೆ ಏನಾಗಿರ್ತಾನೆ ಅಂದ್ರೆ ಅದು ಗುರು ಆಗಿರ್ತಾನೆ. ಬಳಿಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಚಾರ್ಯ ಸಿದ್ದರಾಮ್ ಪಾಟೀಲ್ ವಹಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕರಿಯಪ್ಪ ಯಾದವ್, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಆದ ಉದಯ್ ಕುಮಾರ್ ಕಮ್ಮಾರ್, ನಾಗರಾಜ್ ತಳ್ವಾರ್, ಮಲ್ಲಪ್ಪ ಮಾಟೂರು, ಸಂಜೀವ್ ರಮೇಶ್ ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು. ಬಸವರಾಜು ಹೋನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.